ಇದ್ದೇನೆ. ಹೇಳುವ ಮಗ ಯಾರು? ನನಗೆ ಸಿಗದೆ ಹೋದದ್ದು ಯಾರಿಗೂ ಸಿಗಬಾರದು. ಹೆಂಗೊಲೆ ಮಾಡುವುದು ಸರಿಯಲ್ಲ. ಅವಳ ಇಂಗಿತದಂತೆ ಕೂಡಿಕೊ. ಮೊದಲ ಅರಮನೆ ಕರ್ಕೊಂಡು ಹೋಗ್ತೀನಿ. ಹಸಿವನ್ನ ನೀಗಿಸುವುದರ ಸಲುವಾಗಿ ಸಿಕ್ಕ ಸಿಕ್ಕ ಪ್ರಾಣಿಯನ್ನ ಮುರಿದು ಮುಕ್ಕುವ ಕಾರ್ಯ ನನ್ನದು. ಎಂದಿನಂತೆ ಇವತ್ತು ಸಹ ಆಹಾರಕ್ಕೆ ಹೊರಟಿದ್ದೇನೆ. ಅದೇನದು ಬೊಬ್ಬೆ ಕೆಲಸ ಇದೆಯಲ್ಲ ಮುಂದೆ. ನನ್ನ ಸ್ವರವೇ ಹೀಗ. ಹೌದಪ್ಪ, ಸ್ವಲ್ಪ ಈ ಕಡೆ ತಿರ್ಗಿಸ್ಕೊಳ್ಳೋ, ಸಣ್ಣ ಆಗ್ತದೆ. ಸಣ್ಣ ಆಗುವಂತಹ ಸ್ವರ ನನ್ನದಲ್ಲ, ಏಳು ಸ್ವರ ನನ್ನದು. ನೀ ಮ್ಯಾಲ ಮನೆಗೆ ಬಾಯಿ ಹಾಕುವ. ಹಾಗೆ ಹಾಕುವುದಲ್ಲ ಅಲ್ಲೇ. ಏ ಪಾಪೆ, ಒಮ್ಮೆ ಏನಾಗ್ತದೆ ಗೊತ್ತಾ? ಇದಾಗ್ತದೆ. ನೀ ಕೆಳಗೆ ಬಾಯಿ ಹಾಕಿದ್ರು ತೊಂದ್ರೆ ಇಲ್ಲ, ಮುದ್ದೆಗೆ ಬಾಯಿ ಹಾಕಿದ್ರು ತೊಂದ್ರೆ ಇಲ್ಲ, ಮೇಲ್ ಬಾಯಿ ಹಾಕ್ಲಿಕ್ಕೆ ಹೋದ್ರೆ ಸಿಗುವುದೇ ಇಲ್ಲ. ಮೊದಲೇ ಸಿಗುವುದು ಮೇಲೆ. ಬಹುಶಃ ನೀ ಮೇಲೆ ಬಾಯಿ ಹಾಕ್ತಿದ್ದ. ಅದಲ್ಲ, ನೋಡುವುದಾದ್ರೆ ಒಳ್ಳೆಯ ವ್ಯಕ್ತಿ ಹಾಗೆ ಕಾಣ್ತಾ ಇದೀಯ, ಒಬ್ಬ ನಾಡಿನ ಅರಸನಾಗಿ ಕಾಣ್ತಾ ಇದೀಯ. ಸತ್ಯ. ಆದ್ರೆ ನೀವು ಮಾಡ್ತಿರುವಂತಹ ಕಾರ್ಯವಾದ್ರೆ ಏನು? ಅವಲಾದಂತಹ ಹೆಣ್ಣೋರ್ಗಳನ್ನ ಎಳೆದೊಯ್ತಾ ಇದೆಯಲ್ಲ ಪಾಪಿ. ಹೋಗ್ತಾ ಇದ್ದೆ, ಹೋಗ್ತಾ ಇದ್ದೆ. ಅದೇ ಗೊತ್ತಾಯ್ತು. ನಿನಗೆ ಇದೆಲ್ಲ ಕಷ್ಟ ಅರ್ಥ ಆಗ್ತದೆ ಅಂತ ಆದ್ರೆ ಒಂದು ಸಹಾಯ ಮಾಡಿ. ಏನು? ನಿನಗೆ ಎಷ್ಟು ಬೇಕು ಕೇಳು, ನಾವು ವ್ಯವಸ್ಥೆ ಮಾಡ್ತೇವೆ. ನಾನು ಮಲ್ಕೊಳ್ತೇನೆ, ಅವಳು ಮಲ್ಕೊಳ್ತಾಳೆ, ಇಬ್ಬರು ಸೇರಿ ಮನಸ್ಸಿನ ಮೇಲೆ ಹೊತ್ಕೊಂಡು ಹೋದ್ರೆ ಆಯ್ತು. ಬರೀ ಹೊರ ಕೆಲಸ. ಹೊರುವುದಕ್ಕಾಗಿ ಬಂದವಲ್ಲ, ನಿನ್ನನ್ನ ಪಡೆಯುವುದಕ್ಕಾಗಿ ಬಂದಿದ್ದೇನೆ. ಈ ವಿದ್ಯುಲ್ಲಾಚನ ಕೂರಸಿಗೆ ಬಲಿಯಾಗಬೇಡ. ನನ್ನನ್ನು ನನ್ನ ದಾರಿಗೆ ಹೋಗ್ಲಿಕ್ಕೆ ಬಿಡ್ಬೇಕು. ಅದಿಲ್ಲ ಅಂತ ಆದ್ರೆ ನಿನ್ನ ಕಂಠವನ್ನು ರುಂಡದಿಂದ ಬೇರೆ ಮಾಡಿ ನಾಯಿ ನರಿಗಳಿಗೆ ಹಾಕಿ ಹೋಗ್ತೇನೆ. ಹೌದೇನಾ? ಅದನ್ನ ಯಾರು ಹಾಕುವುದಂತ ನಾನು ಕಳಿಸ್ತೇನೆ. ಬರ. ಸರಿಯಾದಂತಹ ಸಮಯಕ್ಕೆ ಬಂದು ನನ್ನ ಮಾನವ
ನಿಮ್ಮ ಸಹಾಯವನ್ನು ನನ್ನ ದೇಹದಲ್ಲಿ ಕೊನೆಯ ಉಸಿರಿರುವಲ್ಲಿವರೆಗೂ ನಾನು ಮರೆಯುವುದಿಲ್ಲ. ಬರ್ತೇನೆ. ಬರುವುದಾ? ನಿಲ್ಲಲ್ಲೇ. ಹರಿಣಾಕಿ ಎಲ್ಲನೋ ಚಿತ್ತಜನು ಬಲು ತೆರದಿ